ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೀರಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಮುರು ಮೀನು ಮಸಾಲ ಫ್ರೈ ಮಾಡ್ತಾ ಇದ್ದೇನೆ. ಹೇಗೆ ಮಾಡೋದು ಅಂತ ನೋಡುವ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ. ಹೇಗೆ ಮಾಡೋದು ಅಂತ ನೋಡುವ. ಈಗ ಮೊದಲಿಗೆ ಮಿಕ್ಸಿ ಜಾರಿಗೆ ನಾನು 10 ರಿಂದ 12 ಉದ್ದ ಮೆಣಸು ಹಾಕ್ತಾ ಇದ್ದೀನಿ. ಆಮೇಲೆ ಒಂದು ನೀರುಳ್ಳಿ, ಒಂದು ಸಣ್ಣ ಲಿಂಬೆ ಗಾತ್ರದಷ್ಟು ಹುಳಿ, ಈಗ ಒಂದು ತುಂಡು ಶುಂಠಿ, ಒಂದು ಸಣ್ಣ ತುಂಡು ಶುಂಠಿ, ಈಗ ಒಂದು ಬೆಳ್ಳುಳ್ಳಿ, ಒಂದು 6 ಎಸಳು, ಒಂದು 5-6 ಎಸಳು ಬೆಳ್ಳುಳ್ಳಿ, ಒಂದು ಚಮಚದಷ್ಟು ಜೀರಿಗೆ, ಸ್ವಲ್ಪ ಅರಿಶಿನ, ಉಪ್ಪು ಹಾಕ್ತಾ ಇದ್ದೇನೆ. ಇದನ್ನೆಲ್ಲ ಫೈನ್ ಪೇಸ್ಟ್ ಮಾಡಬೇಕು. ಮಿಕ್ಸಿಯಲ್ಲಿ ಫೈನ್ ಪೇಸ್ಟ್ ಮಾಡಬೇಕು. ನೋಡಿ, ಫೈನ್ ಪೇಸ್ಟ್ ಮಾಡಿದ್ದೇನೆ. ಈಗ ನೋಡಿ, ಒಂದು ಮುರು ಮೀನು ತೆಕ್ಕೊಂಡಿದ್ದೀನಿ. ಚೆನ್ನಾಗಿ ಕಟ್ಸ್ ಎಲ್ಲ ಹಾಕಿದ್ದೇನೆ. ನೋಡಿ, 2 ಸೈಡಲ್ಲಿ ಸಹ ಚೆಂದ ಮಾಡಿ ಕಟ್ ಹಾಕಿದ್ದೀನಿ. ಹೀಗೆ ಕಟ್ ಹಾಕಿದರೆ ಮಸಾಲೆ ಎಲ್ಲ ಚೆನ್ನಾಗಿ ಎಳಿತದೆ. ನೋಡಿ, ಮಸಾಲೆ ಅಪ್ಲೈ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಅಪ್ಲೈ ಮಾಡಬೇಕು. ಇದು ಮೀನು ದೊಡ್ಡ ಮೀನಾಗಿದ್ದರಿಂದ ಕಟ್ಸ್ ಎಲ್ಲ ಸರಿಯಾಗಿ ಹಾಕಬೇಕು. ಮಸಾಲೆ ಎಲ್ಲ ಸರಿ ಎಳ್ಕೊಳ್ಬೇಕು ಅದರ ಒಳಗೆ ಎಲ್ಲ. ತುಂಬ ಒಳ್ಳೆಯದಾಗ್ತದೆ ಮಸಾಲ ಫ್ರೈ. ನೀವು ಹೋಟೆಲ್ಗಳಲ್ಲೆಲ್ಲ ಹೋದರೆ ಒಂದು ಕಮ್ಮಿ ಅಂದರೆ ಒಂದು 350 ರೂಪಾಯಿ ಇರ್ತದೆ. ಒಂದು ಮೀನಿಗೆ 300-350 ರೂಪಾಯಿ, 400 ರೂಪಾಯಿ ಹೇಳ್ತಾರೆ ಮುರು ಮೀನು ಫ್ರೈ. ನೋಡಿ, ಚೆಂದ ಮಾಡಿ ಒಳಗೆ ಎಲ್ಲ ಅಪ್ಲೈ ಮಾಡಬೇಕು ಮಸಾಲ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದು ಮೀನು ಸ್ವಲ್ಪ ದೊಡ್ಡದಿರೋದ್ರಿಂದ ಚೆಂದ ಮಾಡಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಹೊತ್ತು ಜಾಸ್ತಿ, ತಲೆಯೆಲ್ಲ ಸ್ವಲ್ಪ ಒಳ್ಳೆ ಫ್ರೈ ಆಗಬೇಕು. ಫಾಸ್ಟಲ್ಲಿಟ್ಟರೆ ಇದು ಮೀನು ಫ್ರೈ ಆಗುವುದಿಲ್ಲ, ಸೀದೋಗ್ತದೆ ಅಷ್ಟೇ. ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಒಳ್ಳೆ ಫ್ರೈ ಮಾಡಬೇಕು. ನೋಡಿ, ಈಗ ಫ್ರೈ ಮಾಡುವ ಇದು ಕಾವಲಿ ಇಡ್ತಾ ಇದ್ದೇನೆ. ಕಾವಲಿಗೆ ಎಣ್ಣೆ ಹಾಕುವ, ತೆಂಗಿನ ಎಣ್ಣೆ ಹಾಕ್ತಿದ್ದೀನಿ. ತುಂಬ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್ ಇದು ಮಸಾಲ ಫ್ರೈ, ಮುರು ಮೀನು ಮಸಾಲ ಫ್ರೈ. ನೀವು ಹೋಟೆಲ್ಗಳಲ್ಲೆಲ್ಲ ಹೇಗೆ ತಿಂತೀರೋ ಅದೇ ಥರ ಆಗ್ತದೆ ಮುರು. ನೋಡಿ, ಈಗ ಮೀನನ್ನು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಆಗಬೇಕು. ಮೀಡಿಯಮ್ ಫ್ಲೇಮಲ್ಲಿಟ್ಟೇ ಫ್ರೈ ಮಾಡಬೇಕು. ತುಂಬ ಫಾಸ್ಟಲ್ಲಿಟ್ಟರೆ ಮೀನು ಕಾಯೋದಿಲ್ಲ, ಸೀದೋಗ್ತದೆ ಅಷ್ಟೇ. ದೊಡ್ಡ ಮೀನಾಗಿರೋದ್ರಿಂದ ಲೋ ಫ್ಲೇಮಲ್ಲಿಟ್ಟೇ ಕಾಯಿಸಬೇಕು. ಸ್ವಲ್ಪ ಒಳಗೆಲ್ಲ ಸರಿ ಕಾಯಬೇಕು ಮೀನು. ನೋಡಿ, ಮಗುಚಿ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈಗ ಮಸಾಲ ಫ್ರೈ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ.
ಎಣ್ಣೆ ಹಾಕಿದ್ದೇನೆ, ಅದಕ್ಕೆ ಒಂದು ಸ್ವಲ್ಪ ನೀರುಳ್ಳಿ ಹಾಕ್ತಾ ಇದ್ದೇನೆ. ಕರಿ ಲೀವ್ಸ್ ಹಾಕಿದ್ದೇನೆ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಇದೇ ಥರ ಒಮ್ಮೆ ನೀವು ಮನೆಯಲ್ಲಿ ಮಾಡಿ ನೋಡಿ, ಹೇಗೆ ಆಗಿದೆ ಅಂತ ಹೇಳಿ ನನಗೆ ಹೇಳಿ. ನೀರುಳ್ಳಿ ಎಲ್ಲ ಚೆನ್ನಾಗಿ ಬಾಡಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಈ ತವಾ ಫ್ರೈ ಎಲ್ಲ ಮಾಡುವಾಗ ಹೀಗೆ ಕಬ್ಬಿಣದ ಕಾವಲಿಯಲ್ಲೇ ಮಾಡಬೇಕು, ತುಂಬ ಒಳ್ಳೆಯದಾಗ್ತದೆ. ನೋಡಿ, ಈಗ ಮಸಾಲ ಹಾಕ್ತಾ ಇದ್ದೇನೆ. ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದರಲ್ಲಿ ಫಿಶ್ ಫ್ರೈ ಮಾಡಿ ಉಳಿದ ಮಸಾಲನ್ನು ಹಾಕ್ತಾ ಇದ್ದೇನೆ. ಇದು ಮಸಾಲ ಚೆನ್ನಾಗಿ ಫ್ರೈ ಮಾಡಬೇಕು. ಅದರ ಕಲರ್ ಚೇಂಜ್ ಆಗುವ ತನಕ ಫ್ರೈ ಮಾಡಬೇಕು. ಮಸಾಲ ಕಲರ್ ಚೇಂಜ್ ಆಗ್ತಾ ಬರ್ತದೆ. ಮಿಕ್ಸಿ ತೊಳೆದ ನೀರನ್ನು ಸಹ ಹಾಕ್ತಾ ಇದ್ದೇನೆ ಸ್ವಲ್ಪ. ನೋಡಿ, ಚೆನ್ನಾಗಿ ಫ್ರೈ ಮಾಡಬೇಕು. ಕಲರ್ ನೋಡಿ ಚೇಂಜ್ ಆಗ್ತಾ ಬರ್ತಾ ಉಂಟು. ನೋಡಿ, ಆರೆಂಜ್ ಕಲರ್ ಇದ್ದದ್ದು ಬ್ರೌನ್ ಕಲರ್ ಆಗ್ತಾ ಬರ್ತಾ ಉಂಟು. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾ ಬರ್ತಾ ಉಂಟು. ಈಗ ಮೀನು ಹಾಕಬೇಕು. ನೋಡಿ, ಮೀನು ಹಾಕ್ತಾ ಇದ್ದೇನೆ. ಮೀನು ಹಾಕಿ ಮಸಾಲವನ್ನೆಲ್ಲ ಚೆಂದ ಮಾಡಿ ಅದಕ್ಕೆ ಕೋಟ್ ಮಾಡಬೇಕು. ತುಂಬ ಟೇಸ್ಟಾಗಿ ಬರ್ತದೆ ಇದು ಮುರುಮೀನು ತವಾ ಫ್ರೈ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ ಹೇಗೆ ಆಗಿದೆ ನೋಡಿ, ಮಸಾಲ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಹೋಟೆಲ್ಗಳಲ್ಲೆಲ್ಲ ಹೇಗೆ ಕೊಡ್ತಾರೆ ಅದೇ ಥರ ಆಗಿದೆ ನೋಡಿ ಮುರು ಫ್ರೈ. ಥ್ಯಾಂಕ್ ಯು ಫ್ರೆಂಡ್ಸ್.